ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಾನು ನಿಮ್ಮನೆ ಮಗಳು ಸೌಮ್ಯ ರಾಜೇಶ್ ಮಾತಾಡ್ತಿರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸರ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಸ್ ಬಿ ಐ ಲೈಫ್ನ ಸ್ಮಾರ್ಟ್ ಫ್ಯೂಚರ್ ಸ್ಟಾರ್. ಈಗ ಎಲ್ಲ ಪೇರೆಂಟ್ಸು ಅಂದ್ಕೊತಿರ್ತಾರೆ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ನ ಕೊಡೋಣ. ಲೈಕ್ ಈಗ ಹೆಣ್ಮಕ್ಳಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡೋಣ, ಮಕ್ಕಳು ಅವ್ರದ್ದು ಡ್ರೀಮ್ಸ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ. ಬಟ್ ಏನಾಗ್ತಿದೆ ಇವಾಗ ಅಂತಂದರೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದಾಗ ಇನ್ನು ಮಕ್ಕಳು ಇವಾಗ ಚಿಕ್ಕವರು ಇರ್ತಾರೆ, ಅವ್ರು ದೊಡ್ಡರಾಗೋದ್ರೊಳಗೆ ಅವ್ರ ಡ್ರೀಮ್ಸ್ನ ನಮಗೆ ಫುಲ್ಫಿಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಇವಾಗಲೇ ಈ ಥರ ಪ್ಲ್ಯಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸೊ ಅವ್ರು ದೊಡ್ಡವರಾದಾಗ ನಮಗೆ ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ಆ ಅಮೌಂಟ್ನ ಅವ್ರ ಫ್ಯೂಚರ್ಗೋಸ್ಕರ ನಾವು ಈಸಿಯಾಗಿ ಹಾಕ್ಬೋದು. ಸೊ ಇಲ್ಲ ಅಂತಂದರೆ ಒಂದೇ ಸಲ ನಮಗೆ ಆ ಹ್ಯೂಜ್ ಅಮೌಂಟ್ನ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಪ್ಲಾನು ತುಂಬಾ ಚೆನ್ನಾಗಿದೆ. ನೀವು ಅದಕ್ಕೋಸ್ಕರ ನೋಡ್ತಾ ಇದ್ದರೆ ಅದಕ್ಕೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಲೈಕ್ ಈ ಸ್ಮಾರ್ಟ್ ಫ್ಯೂಚರ್ ಸ್ಟಾರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇದರಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಬಂದುಬಿಟ್ಟು ವೇವರ್ ಆಫ್ ಪ್ರೀಮಿಯಮ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಈಗ ಅಂದರೆ ಪ್ರಪೋಸರ್ ಅಂತ ಹೇಳಿದ್ರೆ, ಯಾರು ಪಾಲಿಸಿನ ತೊಗೊಂಡಿರ್ತಾರಲ್ಲ ಅವರು, ಲೈಕ್ ಅಜ್ಜನೋ ಅಜ್ಜಿನೋ, ಐ ಮೀನ್ ಈ ಸ್ಕೀಮಲ್ಲಿ ಬಂದು ಅಜ್ಜ ಅಜ್ಜಿ ಕೂಡ ಪಾಲಿಸಿ ತೊಗೋಬೋದು, ಮೊಮ್ಮಗ ಅಥವಾ ಮೊಮ್ಮಗಳಿಗೋಸ್ಕರ. ಸೊ ಅವ್ರದ್ದೇನಾದರೂ ಡೆತ್ ಆದರೆ ಅಥವಾ ಆಕ್ಸಿಡೆಂಟಲ್ ಅಂದರೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಪ್ರೀಮಿಯಮ್ಮು ವೇವ್ ಆಫ್ ಆಗುತ್ತೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಆಯಿತಾ. ಸೊ ಇಲ್ಲಿ ಕೂಡ ನಿಮಗೆ ಲಿಮಿಟೆಡ್ ಪ್ರೀಮಿಯಮ್ ಪೇಮೆಂಟ್ ಟರ್ಮ್ಸ್ ಇರುತ್ತೆ. ಅಂದರೆ ನೀವು 7 ವರ್ಷನಾದರೂ ತೊಗೋಬೋದು, ಅಥವಾ 7 ಆದರೂ ತೊಗೋಬೋದು, ಅಥವಾ 12 ಇಯರ್ಸ್ ಆದರೂ ತೊಗೋಬೋದು. ಇದು ಫ್ಲೆಕ್ಸಿಬಲ್ ಆಗಿರುತ್ತೆ, ನಿಮ್ಮ ಚಾಯ್ಸ್ ಅದು. ಸೊ ಪಾಲಿಸಿ ಟರ್ಮ್ ಬಂದು ನಿಮಗೆ 15ರಿಂದ 25 ವರ್ಷ ಇರುತ್ತೆ. ಸೊ ಮತ್ತೇನಂತ ಹೇಳಿದ್ರೆ, ಸೇವಿಂಗ್ಸ್ ಅಮೌಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಈ ಮೆಚುರಿಟಿ ಅಮೌಂಟ್ ಜೊತೆಗೆ ನಿಮಗೆ ಸಮ್ ಬೋನಸಸ್ ಕೂಡ ಆ್ಯಡ್ ಆಗಿ ಲಾಸ್ಟಲ್ಲಿ ಬರುತ್ತೆ. ಮತ್ತೇನು ಆಪ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಈಗ ಇದಿರುತ್ತಲ್ಲ ಮೆಚುರಿಟಿ ಅಮೌಂಟ್ನ ನೀವು ಇನ್ಸ್ಟಾಲ್ಮೆಂಟಲ್ಲಿ ಕೂಡ ತೊಗೋಬೋದು, ಅಥವಾ ಒಟ್ಟಿಗೆ ತೊಗೊಳ್ತೀವಿ ಅಂದರೆ ಅದನ್ನು ಕೂಡ ತೊಗೋಬೋದು. ಆ ಆಪ್ಷನ್ ಕೂಡ ನಿಮ್ಗೆ ಇದರಲ್ಲಿದೆ. ಮತ್ತು ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದೆ. ನೆಕ್ಸ್ಟ್ ನೋಡೋಣ. ಇವಾಗ ನಾವು ಸಿನಾರಿಯೋ ವೈಸ್ ಡಿಸ್ಕಸ್ ಮಾಡೋಣ ಅಂತ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮಿಸ್ಟರ್ ಕಿರಣ್ ಅಂತ ಇರ್ತಾರೆ, ಅವ್ರಿಗೆ 35 ವರ್ಷ ಆಗಿರುತ್ತೆ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ 3 ವರ್ಷದೊಬ್ಬಳು ಮಗಳಿರ್ತಾಳೆ, ಶಲಿ ಅಂತ. ಅವಳಿಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ಕಿರಣ್ ಏನು ಮಾಡ್ತಾರೆ ಅಂದರೆ, ಅವಳ ಫ್ಯೂಚರ್ಗೋಸ್ಕರ ಸ್ವಲ್ಪ ಅಮೌಂಟ್ನ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಅವಳ ಫ್ಯೂಚರ್ಗೆ ನೆಕ್ಸ್ಟ್ ಬೇಕಾಗುತ್ತಲ್ಲ ಅಮೌಂಟ್ಗೋಸ್ಕರ ಅವ್ರು ಏನು ಮಾಡ್ತಾರೆ, ಎಸ್ ಬಿ ಐ ಲೈಫಲ್ಲಿ ಸ್ಮಾರ್ಟ್ ಫ್ಯೂಚರ್ ಸ್ಟಾರ್ ಅಂಡರಲ್ಲಿ 50,000 ಆ್ಯನ್ಯುವಲ್ ಪ್ರೀಮಿಯಮ್ ತೊಗೋತಾರೆ. 50,000 ಎಷ್ಟು ವರ್ಷಕ್ಕೆ ತೊಗೋತಾರೆ? 10 ವರ್ಷಕ್ಕೆ ತೊಗೋತಾರೆ. ಪಾಲಿಸಿ ಟರ್ಮ್ ಎಷ್ಟು? 20 ವರ್ಷಕ್ಕೆ ತೊಗೋತಾರೆ. ಸೊ 10 ವರ್ಷ ಅಂತ ಹೇಳಿದ್ರೆ 50,000 ಇಂಟು 10 ಅಂತ ಹೇಳಿದ್ರೆ 5 ಲಕ್ಷ ಆಗುತ್ತೆ. 5 ಲಕ್ಷ ಆಗುತ್ತೆ. ಬಟ್ ಶಲಿ ಎಷ್ಟು ಅಮೌಂಟ್ನ ಅವಳಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ 7,11,948 ರೂಪಾಯಿ 4% ಇಂಟ್ರೆಸ್ಟಲ್ಲಿ. ಅದೇ 8% ಇಂಟ್ರೆಸ್ಟಲ್ಲಿ ಆದರೆ 13,19,300 ರೂಪಾಯಿ ಸಿಗುತ್ತೆ. ಸೊ ನೆಕ್ಸ್ಟ್ ಸಿನಾರಿಯೋ ನೋಡೋಣ. ನೆಕ್ಸ್ಟ್ ಸಿನಾರಿಯೋದಲ್ಲಿ ಇನ್ ಕೇಸ್ ಲೈಫ್ ಅಶ್ಯೂರ್ಡ್ ಆಗಿರೋ ಮಗುನೇ ಏನಾದರೂ ಡೆತ್ ಆಯಿತು ಅಂತ ಹೇಳಿದ್ರೆ, ಐ ಮೀನ್ ಶಲಿ ಇವಾಗ ಅವರಪ್ಪ ಎಷ್ಟಕ್ಕೆ ತೊಗೊಂಡಿದ್ದಾರೆ? 10 ವರ್ಷ ತೊಗೊಂಡಿದ್ದಾರೆ. ಸೊ 20 ವರ್ಷ ಪಾಲಿಸಿ ಟರ್ಮು. ಸೊ ಅಷ್ಟರಲ್ಲೇ ಇನ್ನೂ ಮೆಚೂರ್ ಆಗಿಲ್ಲ ಪ್ಲ್ಯಾನು. ಅಷ್ಟರಲ್ಲೇ ಆ ಮಗು ಏನಾದರೂ ಡೆತ್ ಆಯಿತು ಅಂತ ಹೇಳಿದರೆ, ಆ ಮಗುಗೆ ಸಮ್ ಅಶ್ಯೂರ್ಡ್ ಇಲ್ಲಿ 6,32,000 ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಪ್ಲಸ್ ಬೇರೆ ಬೇರೆ ಟರ್ಮಿನಲ್ ಬೋನಸ್ಸು ಆ ಥರ ಅದೆಲ್ಲ ಒಟ್ಟಿಗೆ ಪೇಡಪ್ ಆಗಿ ಅವ್ರಿಗೆ ಲಾಸ್ಟಲ್ಲಿ 105% ಅಂದರೆ 105% ಆಫ್ ಟೋಟಲ್ ಪ್ರೀಮಿಯಮ್ ಪೇಯ್ಡ್ ಅಷ್ಟು ಅವ್ರಿಗೆ ಸಿಗುತ್ತೆ, ಅವ್ರ ಪೇರೆಂಟ್ಸ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಸಿನಾರಿಯೋ ಬಂದುಬಿಟ್ಟು, ಇವಾಗ ಇನ್ ಕೇಸ್ ಕಿರಣ್ ಏನೋ ಪಾಲಿಸಿ ತೊಗೊಂಡಿದ್ರಲ್ಲ, ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಯಿತು, ಅಥವಾ ಡೆತ್ ಆದರು, ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು. ಸೊ ಅವ್ರು ತೊಗೊಂಡಿರೋ ಪಾಲಿಸಿ ಎಷ್ಟು? ಫಸ್ಟ್ ಸಿನಾರಿಯೋದಲ್ಲಿ ನೀವು ನೋಡ್ಬೋದು, ಅವರು 10 ವರ್ಷ ತೊಗೊಂಡಿದ್ದಾರೆ. ಬಟ್ 6ನೇ ವರ್ಷಕ್ಕೆ ಅವರಿಗೆ ಈ ಥರ ಆಯಿತು ಅಂದಾಗ ಇನ್ನೂ ಎಷ್ಟು ಟರ್ಮ್ ಉಳಿದಿರುತ್ತೆ ಅವ್ರು ಪೇ ಮಾಡೋದು? 4 ವರ್ಷ ಉಳಿದಿರುತ್ತಲ್ವ. ಬಟ್ ಆ 4 ವರ್ಷದ್ದು ಪ್ರೀಮಿಯಮ್ನ ವೇ ಆಫ್ ಆಗುತ್ತೆ. ಅದನ್ನು ಏನು ಮಾಡುತ್ತೆ ಅಂದರೆ ಎಸ್ ಬಿ ಐನೇ ಫಿಲ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಸಿನಾರಿಯೋದಲ್ಲಿ ಐ ಮೀನ್ ಅವ್ರು ಚೆನ್ನಾಗಿದ್ದು ಅವರು ಅಷ್ಟು ಪಾಲಿಸಿಗಳನ್ನು ಕಟ್ಟಿ, ಅಂದರೆ ಆ ಪ್ರೀಮಿಯಮ್ನ ಕಟ್ಬಿಟ್ಟು ಅವ್ರು ಎಷ್ಟು ಅಮೌಂಟ್ನ ತೊಗೋತಿದ್ರು ಅಷ್ಟೇ ಬೆನಿಫಿಟ್ಸ್ನ ಅವರು ಇಲ್ಲಿ ಕೂಡ ತೊಗೋತಾರೆ. ಸೊ ಇದೇ ಇದ್ರದ್ದು ಪ್ಲಸ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಸೆಟಲ್ಮೆಂಟ್ ಆಪ್ಷನ್ಸಲ್ಲಿ ಬಂದರೆ, ಸೆಟಲ್ಮೆಂಟಲ್ಲೂ ಕೂಡ ನಿಮ್ಗೆ ಅದೇ ಹೇಳಿದ್ನಲ್ಲ, ಚಾಯ್ಸಸ್ ಇರುತ್ತೆ. ಲೈಕ್ ನೀವು ಒಂದೇ ಸಲ ಮೆಚುರಿಟಿ ಅಮೌಂಟ್ನ ತೊಗೋತೀರಾ ಅಂತ ಅಂದರೆ ಒಂದೇ ಸಲ ಅಮೌಂಟ್ನ ಕೂಡ ತೊಗೋಬೋದು. ಇಲ್ಲ ಅಂತ ಅಂದರೆ ನೀವು ಅದನ್ನು ಲೈಕ್ ಈಗ ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ ನಿಮಗೆ 7 ಇಯರ್ಸ್ ಅದಕ್ಕೆ ಟೈಮ್ ಇರುತ್ತೆ, ಆ ಥರನೂ ತೊಗೋಬೋದು. ಆ ಇನ್ಸ್ಟಾಲ್ಮೆಂಟಲ್ಲಿ ಕೂಡ ನೀವು ಅಂದರೆ ಮಂತ್ಲಿ ತೊಗೋತಿರೋ, ಇಯರ್ಲಿ ತೊಗೋತಿರೋ, ಕ್ವಾರ್ಟರ್ಲಿ ತೊಗೋತಿರೋ, ಆ್ಯನ್ಯುವಲಿ ತೊಗೋತಿರೋ ಅನ್ನೋದನ್ನು, ಐ ಮೀನ್ ಹಾಫ್ ಇಯರ್ಲಿ ತೊಗೋತಿರೋ ಅಂತ ಅನ್ನೋದನ್ನು ಕೂಡ ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ಈವನ್ ಅದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ, ಮೆಚುರಿಟಿ ಬೆನಿಫಿಟಲ್ಲಿ ಎಷ್ಟು ಪ್ರಪೋರ್ಷನ್ ಬೇಕು ನಿಮಗೆ. ಈಗ ಮಂತ್ಲಿ ತೊಗೋತೀರಾ ಅಂತಂದರೆ ಮಂತ್ಲಿ ನಿಮಗೆ 5,000 ಬರೋ ಥರ ಇರಬೇಕಾ, ಅಥವಾ 10,000 ಬರೋ ಥರ ಇರಬೇಕಾ, 15,000 ಅದನ್ನು ಕೂಡ ನೀವೇ ಡಿಸೈಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದು, ಯಾರು ಈ ಪ್ಲ್ಯಾನ್ನ ತೊಗೋಬೋದು, ಐ ಮೀನ್ ಯಾವ ಮಗುಗೆ ಈ ಪ್ಲ್ಯಾನ್ನ ತೊಗೋಬೋದು ಅಂತ ಹೇಳಿದ್ರೆ, ಆ ಮಗು ಏಜ್ ಬಂದು, ಎಂಟ್ರಿ ಏಜ್ ಬಂದು ಮಿನಿಮಮ್ 30 ಡೇಸ್ ಆಗಿದ್ರು ಆ ಮಗುಗೆ ಈ ಪ್ಲ್ಯಾನ್ನ ತೊಗೋಬೋದು. ಮ್ಯಾಕ್ಸಿಮಮ್ ಅದಕ್ಕೆ 15 ಇಯರ್ಸ್ ಆಗಿರಬೇಕು ಆ ಮಗುಗೆ. ಈಗ ಪ್ರಪೋಸರ್ ಅಂದರೆ ಯಾರು ಪಾಲಿಸಿ ತೊಗೋತಾರಲ್ಲ ಅವ್ರ ಏಜ್. ಸೊ ಅವ್ರ ಏಜ್ ಮಿನಿಮಮ್ಮು 18ಇಂದ ಮ್ಯಾಕ್ಸಿಮಮ್ 65 ಇಯರ್ಸ್ ಆಗಿರಬೇಕು. ಸೊ ಈ ಮಗುಗೆ ಮೆಚುರಿಟಿ ಏಜ್ ಬಂದು ಮಿನಿಮಮ್ 18 ಇಯರ್ಸ್ ಆದಾಗ ನೀವು ಪಾಲಿಸಿನ ತೊಗೋಬೋದು, ಅಥವಾ 35 ಇಯರ್ಸ್ ಮ್ಯಾಕ್ಸಿಮಮ್ 35 ಇಯರ್ಸ್ವರೆಗೂ ವೆಯ್ಟ್ ಮಾಡ್ತೀವಿ ಅಂದರೆ ವೆಯ್ಟ್ ಮಾಡಿ ಆವಾಗಲೂ ಕೂಡ ತೊಗೋಬೋದು. ಪ್ರೀಮಿಯಂ ಪೇಮೆಂಟ್ ಟರ್ಮ್ಸ್ ಅಂದರೆ ಪಾಲಿಸಿ ಪೇ ಮಾಡೋದಕ್ಕೆ, ಐ ಮೀನ್ ಪ್ರೀಮಿಯಂ ಪೇ ಮಾಡೋದಕ್ಕೆ ನಿಮಗೆ 7ರಿಂದ 12 ವರ್ಷವರೆಗೂ ಇರುತ್ತೆ. ಸೊ ಅದು ಕೂಡ ಆಪ್ಷನಲ್ಲೂ ನೀವು ಅದನ್ನು ತೊಗೋಬೋದು. ನೆಕ್ಸ್ಟು ಪ್ರೀಮಿಯಂ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ, ಈಗ ಪ್ರೀಮಿಯಮ್ನ ನೀವು ಯಾವ ಥರ ಕಟ್ತೀರಾ, ವರ್ಷಕ್ಕೆ ಕಟ್ತಿರೋ ಅಥವಾ 6 ತಿಂಗಳಿಗೆ ಕಟ್ತಿರೋ ಅಥವಾ ತಿಂಗಳ ಕಟ್ತಿರೋ ಅನ್ನೋದನ್ನು ಕೂಡ ನೀವು ಡಿಸೈಡ್ ಆಗ್ಬೋದು. ಈಗ ಎಕ್ಸಾಂಪಲ್ಲು ಮಿನಿಮಮ್ ಐ ಮೀನ್ ಅಂದರೆ ಇದು ಪ್ರೀಮಿಯಮ್ ಬಂದು ಮಿನಿಮಮ್ ನಿಮಗೆ 40,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈಗ 40,000 ಇದೆ, ಇಯರ್ಲಿ ಕಟ್ಟೋದಾದರೆ 40 ಆಗುತ್ತೆ. ಅದೇ 6 ತಿಂಗಳಿಗೆ ಕಟ್ಟೋದಾದರೆ 20,400 ರೂಪಾಯಿ ಆಗುತ್ತೆ. ಅದೇ ಮಂತ್ಲಿ ಕಟ್ಟೋದಾದರೆ ನಿಮಗೆ 3,400 ರೂಪಾಯಿ ಆಗುತ್ತೆ. ಅದೇ ಮ್ಯಾಕ್ಸಿಮಮ್ ಅಂದರೆ ಪ್ರೀಮಿಯಮ್ಮು ಮಿನಿಮಮ್ 40,000ದಿಂದ ಸ್ಟಾರ್ಟ್ ಆಗುತ್ತಲ್ಲ, ಮ್ಯಾಕ್ಸಿಮಮ್ಗೆ ನೋ ಲಿಮಿಟ್. ಸೊ ನೀವು ಎಷ್ಟಾದರೂ ಕಟ್ಬೋದು. ಈಗ ಸಮ್ ಅಶ್ಯೂರ್ಡ್ ಬಂದು 40,000 ಪ್ರೀಮಿಯಮ್ ತೊಗೊಳ್ಳೋದಿದ್ರೆ ಮಿನಿಮಮ್ ಎಷ್ಟು ಸ್ಟಾರ್ಟ್ ಆಗುತ್ತೆ, 4 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಮ್ಯಾಕ್ಸಿಮಮ್ಗೆ ನೋ ಲಿಮಿಟ್. ನೋಡಿ, ಯಾರಿಗಾದರೂ ಈ ಪ್ಲಾನ್ ಏನಾದರೂ ಚೆನ್ನಾಗಿ ಅನಿಸಿದ್ರೆ, ಇಂಟ್ರೆಸ್ಟೆಡ್ ಇದ್ದರೆ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಇದ್ರದ್ದು PDF ಕೂಡ ಕಳಿಸ್ಕೊಡ್ತೀನಿ. ಇನ್ನು ಡೀಟೇಲ್ ಆಗಿ ತಿಳ್ಕೊಬೋದು. ಅದ್ರ ಜೊತೆಗೆ ನಿಮಗೆ ಇಂಟ್ರೆಸ್ಟೆಡ್ ಮಾಡಿಸೋ ಪ್ಲ್ಯಾನಲ್ಲಿದ್ದರೆ ನಾನು SBIಯಲ್ಲಿ ವರ್ಕ್ ಮಾಡ್ತಿರೋ ಡೀಟೇಲ್ಸ್ ಕೊಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಪ್ಲಾನ್ನ ತೊಗೋಬೋದು. ಥ್ಯಾಂಕ್ ಯು ಗಾಯ್ಸ್, ಬಾಯ್.